ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಮನ್ನಿಗಾಗಿ ಮಾಣಿಕ್ಯವನ್ನು ಬಿಡಬೇಡ. ಅದಕ್ಕೆ ಆಧಾರವಾಗಿ 2 ತಿಮೋತಿ 4ನೇ ಅಧ್ಯಾಯ 10ನೇ ವಚನ, ತೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ತೇಮನು ಎಂಬಂಥ ಒಬ್ಬ ವ್ಯಕ್ತಿ ಇಹಲೋಕವನ್ನು ಪ್ರೀತಿಸಿ ದೇವರನ್ನು ಬಿಟ್ಟು ಹೋಗ್ಬಿಟ್ಟನ್ರಿ ಅವನು. ಅಂದರೆ ಕಾಲಗಳು ಸಮಯಗಳು ದಾಟಿ ಹೋಗುತ್ತಾ ಇದೆ. ಕ್ರಿಸ್ತನನ್ನು ನಾವು ಒಂದು ಕಾಲಕ್ಕೂ ಬಿಟ್ಟು ಹಿಂದಕ್ಕೆ ಹೋಗಬಾರದು. ತೇಮನು ಇಹಲೋಕವನ್ನು ಪ್ರೀತಿಸಿ ದೇವರನ್ನು ಬಿಟ್ಟು ಹೋದನಂತೆ. ಮನ್ನಿಗಾಗಿ ಮಾಣಿಕ್ಯವನ್ನು ಬಿಡಬಾರ್ದು. ಒಂದು ಚಿಕ್ಕ ಉದಾಹರಣೆ ನನಗೆ ನೆನಪಿಗೆ ಬರ್ತದೆ. ಸುಪ್ರಸಿದ್ಧ ಚಿತ್ರಗಾರನೊಬ್ಬನು ಯೇಸುಸ್ವಾಮಿಯ ರಾತ್ರಿ ಭೋಜನದ ಚಿತ್ರವನ್ನು ಚಿತ್ರಿಸಲು ಪ್ರಯತ್ನಿಸಿದ. ಕ್ರಿಸ್ತನಂತಿರುವ ಒಬ್ಬ ಯುವಕನೊಬ್ಬನನ್ನು ಹುಡುಕಿ ಕಂಡು ಹಿಡಿದನ್ರಿ. ಅವನ ಮುಖದಲ್ಲಿ ಒಂದು ಸೌಮ್ಯತೆ ಇತ್ತು, ಶುದ್ಧತೆ ಇತ್ತು, ಪ್ರಕಾಶ ಇತ್ತು. ಅವನನ್ನೇ ಇಟ್ಟು ಆ ಕಲಾವಿದ ಚಿತ್ರಿಸಿದ. ನಂತರ ಪೇತ್ರನಂತೆ, ಯೋಹಾನಂತೆ ಅನೇಕ ಮುಖಗಳನ್ನು ಹುಡುಕಿ ಅಲೆಯುತ್ತಾ ಅನೇಕ ವರ್ಷಗಳನ್ನು ಕಳೆದು ಅವನ ಆ ಕಲೆಯ ಚಿತ್ರವನ್ನು ಬಿಡಿಸಿದ. ಆದರೆ ಕೊನೆಯದಾಗಿ ಇಸ್ಕಾರಿ ಯೂದನಿಧನ ನೋಡ್ರಿ, ಅವನನ್ನು ಚಿತ್ರವನ್ನು ಚಿತ್ರಿಸಲಿಕ್ಕೆ ಎಷ್ಟೋ ಜನರನ್ನು ಹುಡುಕದ, ಯಾರೂ ಸಿಗಲಿಲ್ಲ. ಒಂದು ಸಾರಿ ಸೆರೆಮನೆಗೆ ಹೋಗ್ತಾನೆ. ಅಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ, ದಾಡಿ ಬಿಟ್ಟಿದ್ದಾರೆ, ವಿಚಿತ್ರ ಜನರಿದ್ದಾರೆ, ಕುಡುಕರಿದ್ದಾರೆ. ಅದರ ಮಧ್ಯದಲ್ಲಿ ಒಬ್ಬನು ಕ್ರೂರವಾಗಿ ಕಾಣ್ತಾ ಇದ್ದ. ಆಗ ಇವನು ನೋಡಿದ, ಇವನೇ ಅದಕ್ಕೆ ಸೂಟ್ ಆಗ್ತಾನೆ ಇಸ್ಕಾರಿ ಯೂದನಿಗೆ ಎಂಬುದಾಗಿ ಅವನಿಗೆ ಹೋಗಿ, ನಿನ್ನನ್ನು ಆಯ್ಕೆ ಮಾಡ್ತೀನಿ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಹೇಳಿದ, ಸರ್, ನನ್ನ ನೆನಪು ನಿಮಗಿದೆಯಾ? ನಿನ್ನ ನೆನಪ? ನಾನು ಇವತ್ತೇ ನಿನ್ನನ್ನು ನೋಡ್ತಾ ಇರೋದು. ನೋ ಸರ್, ಕೆಲವು ವರ್ಷಗಳ ಹಿಂದೆ ಯೇಸುವಿನ ಮುಖಕ್ಕಾಗಿ ನನ್ನ ಮುಖವನ್ನು ಸೆಲೆಕ್ಟ್ ಮಾಡಿದ್ರಿ. ನನ್ನ ಮುಖದಲ್ಲಿ ಸೌಮ್ಯತೆ ಇತ್ತು, ನನ್ನ ಮುಖದಲ್ಲಿ ಪ್ರಕಾಶವಿತ್ತು. ಆ ವ್ಯಕ್ತಿಯೇ ನಾನೆಂಬುದಾಗಿ ಹೇಳಿದ. ಮುಂಚೆ ದೇವದೂತನ ಹಾಗೆ ಇದ್ದಂಥ ಮುಖ ಪಾಪದ ನಿಮಿತ್ತವಾಗಿ ಆತನ ಮುಖ ಕುರಿಪಿಯಾಗಿತ್ತು. ಯೇಸುವಿನ ಚಿತ್ರಕ್ಕೂ ಅದೇ ವ್ಯಕ್ತಿ ತಳ್ಳಲ್ಪಟ್ಟಂಥ, ದೇವರನ್ನ ಬಿಟ್ಟು ಹೋದಂಥ ಇಸ್ಕಾರಿ ಯೂದನಿಗೂ ಅವನ ಮುಖವೇ ಸೂಟಾಯಿತು. ಅಂದರೆ ಈ ಲೋಕವನ್ನು ನಾವು ಪ್ರೀತಿಸಬಾರ್ದು. ಈ ಲೋಕವನ್ನು ಪ್ರೀತಿಸಿ ನಾವು ದೇವರನ್ನ ಬಿಟ್ಟು ಬಿಡಬಾರ್ದು. ಕೆಲವರು ಕೇವಲ ಅದ್ಭುತಕ್ಕಾಗಿ ಬರ್ತಾರೆ, ಅದ್ಭುತ ನಡೆದ ಮೇಲೆ ಏಸಪ್ಪನ ಬಿಟ್ಟು ಬಿಡ್ತಾರೆ. ನೋ, ಒಂದು ಕಾಲಕ್ಕೂ ಹಾಗೆ ಮಾಡಬೇಡ್ರಿ. ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ನಾವು ನಂಬಿ ಜೀವಿಸುವುದೇ ಒಂದು ದೊಡ್ಡ ಭಾಗ್ಯ ರೀ. ಆದ್ದರಿಂದ ಸಮಯಗಳು ಮಾರ್ಪಟ್ಟರು, ಕಾಲಗಳು ಮಾರ್ಪಟ್ಟರು, ಕ್ರಿಸ್ತನನ್ನು ಬಿಡದೆ, ಪಾಪದಲ್ಲಿ ಜೀವಿಸದೆ, ಲೋಕದಲ್ಲಿ ಜೀವಿಸದೆ, ಲೋಕದ ಪ್ರಕಾರ ಜೀವಿಸದೆ ನಾವು ಜೀವಿಸಬೇಕು. ಅದಕ್ಕೆ ನಾನು ಹೇಳಿದೆ, ಮನ್ನಿಗಾಗಿ ಮಾಣಿಕ್ಯವನ್ನು ಬಿಡಬೇಡ್ರಿ. ಹೇಗೆ ತೇಮನೋ ಅವನು ಲೋಕವನ್ನು ಪ್ರೀತಿಸಿ ಕರ್ತನು ಬಿಟ್ಟು ಹೋದನೋ, ಆ ಥರ ನಾವು ಬಿಟ್ಟು ಹೋಗೋದು ಬೇಡ. ನಾವು ಸಾಯುವವರೆಗೂ ನಂಬಿಗಸ್ತರಾಗಿ ಯೇಸುವಿನ ಮಕ್ಕಳಾಗಿ ಸ್ತೋತ್ರ ನಾವು ಜೀವಿಸಬೇಕು. ಏನೇ ಬಂದರೂ, ಏನೇ ನಡೆದರೂ, ಏಸಪ್ಪ ನಾನು ನಿನ್ನಲ್ಲಿ ಇರ್ತೇನೆ, ದೇವರೇ ನಾನು ನಿನ್ನಲ್ಲಿ ನೆಲೆಗೊಳ್ತೇನೆ, ನಾನು ನಿನಗಾಗಿ ಬಾಳ್ತೇನೆಂಬುದಾಗಿ ಜೀವಿಸ್ರಿ. ನಿಶ್ಚಯವಾಗಿ ಕರ್ತನು ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನ ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ತೇಮನು ಇಹಲೋಕವನ್ನು ಪ್ರೀತಿಸಿ ದೇವರೇ ನಿಮ್ಮನ್ನು ಬಿಟ್ಟು ಹೋದನಪ್ಪ. ಆ ರೀತಿಯಲ್ಲಿ ನಾವು ಜೀವಿಸದೆ ಕೇವಲ ಅದ್ಭುತಕ್ಕಾಗಿಯೋ ಒಂದು ಒಳ್ಳೆಯದಕ್ಕಾಗಿಯೋ ಮಾತ್ರ ಆತುಕೊಳ್ಳದೆ ಎಲ್ಲ ಸಮಯದಲ್ಲಿ ನಿನ್ನಲ್ಲಿರಬೇಕು, ನಿನಗಾಗಿ ಜೀವಿಸಬೇಕು, ನೀ ಕೊಟ್ಟಂಥ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು, ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಎಲ್ಲರ ಜೊತೆ ನಿನ್ನ ಕೃಪೆ ದಯೆ ಇರಲಿ ಸ್ವಾಮಿ. ದೇವರವರ ಜೀವಿತದಲ್ಲಿ ಯಾವುದಾದ್ರೂ ಅವಶ್ಯಕತೆಗಳಿರೋದಾದರೆ ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನ ನಿಮ್ಮನ್ನು ಬ್ಲೆಸ್ ಮಾಡಲಿ. ಇಹಲೋಕವನ್ನು ಪ್ರೀತಿಸಬೇಡ್ರಿ, ದೇವರನ್ನ ಬಿಟ್ಟು ದೂರ ಹೋಗಬೇಡ್ರಿ, ಮನ್ನಿಗಾಗಿ ಮಾಣಿಕ್ಯವನ್ನು ಬಿಟ್ಟು ಬಿಡಬೇಡ್ರಿ. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ
ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.